ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಪ್ರತಿ ವಿಡಿಯೋದ ಆರಂಭದಲ್ಲಿ ಹೇಳುವ ಹಾಗೆ ಥರ್ಡ್ ಐ ಕನ್ನಡ ಪ್ಲಸ್ ಚಾನಲಲ್ಲಿ ಯಾವುದೇ ನ್ಯೂಸ್ ಅಪ್ಡೇಟ್ ಇರೋದಿಲ್ಲ. ಒಂದಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಮೂಲಕ ಅಥವಾ ವಂಚನೆ ಮೋಸ ಏನಾದರೂ ಆಗ್ತಾ ಇದ್ರೆ ಜನರಲ್ಲಿ ಪಾಸಿಟಿವಿಟಿ ಮೂಡಿಸುವಂಥ ವಿಚಾರ, ಇಂತಹ ಸಂಗತಿಗಳ ಮೂಲಕ ನಾನು ಆಗಾಗ ನಿಮ್ಮ ಮುಂದೆ ಬರ್ತೇನೆ. ಬಂಧುಗಳೇ, ಇವತ್ತು ಬೆಂಗಳೂರಿನ ಒಂದೆರಡು ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕು. ಯಾಕಂದರೆ ತುಂಬ ಗಂಭೀರವಾದಂಥ ಪ್ರಕರಣಗಳಿದು. ಸದ್ಯ ಎರಡು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ವೈರಲ್ ಆಗ್ತಿರೋದು ಮಾತ್ರ ಅಲ್ಲ, ಬೆಂಗಳೂರಿನ ಸೇಫ್ಟಿ ಕುರಿತಂತೆ ಅಥವಾ ಬೆಂಗಳೂರಿನಲ್ಲಿ ಆರಾಮಾಗಿ ಇರಬಹುದು ಎನ್ನುವಂಥ ಒಂದಷ್ಟು ಮಾತಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಹುಟ್ಟು ಹಾಕುವಂತೆ ಮಾಡಿದೆ. ನಾನು ಈ ವಿಡಿಯೋವನ್ನು ಆರಂಭಿಸೋಕು ಮುನ್ನ ಮೊದಲ ವಿಡಿಯೋವನ್ನು ನೋಡಿ. ಬಂಧುಗಳೇ, ಮೊದಲ ವಿಡಿಯೋವನ್ನ ನೋಡಿದ್ರಲ್ಲ, ಈ ವಿಡಿಯೋ ನೋಡ್ತಾ ಇದ್ರೆ ಎಂಥವರಿಗೂ ಅರೆಕ್ಷಣ ಭಯ ಆಗಿಬಿಡುತ್ತೆ. ರೋಡಲ್ಲಿ ಓಡಾಡೋದು ಹೇಗಪ್ಪ ಎನ್ನುವಂಥ ಆತಂಕ ಶುರುವಾಗಿಬಿಡುತ್ತೆ. ಬೆಂಗಳೂರಿನಲ್ಲಿ ಈ ಘಟನೆ ಹೊಸದಲ್ಲ. ಮತ್ತೆ 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 ಇಂಥದ್ದು ಆಗ್ತಾನೆ ಇದೆ. ಆದರೆ ಅದಕ್ಕೆ ಕಡಿವಾಣ ಹಾಕೋದಕ್ಕಾಗ್ಲಿ ಅಥವಾ ಬ್ರೇಕ್ ಹಾಕೋದಕ್ಕಾಗ್ಲಿ ಸಾಧ್ಯವೇ ಆಗ್ತಾ ಇಲ್ಲ. ಇಂತಹ ಪುಂಡರ ಹಾವಳಿ ಮಿತಿ ಮೀರ್ತಾ ಇದೆ. ಎಲ್ಲಿಯವರೆಗೆ ಅಂದರೆ ಒಂದಷ್ಟು ಮಂದಿ ಅಂತೂ ರೋಡಿಗಿಳಿಯೋದಕ್ಕೆ ಭಯಪಡುವಂಥ ಪರಿಸ್ಥಿತಿ. ಅಂದರೆ ಒಮ್ಮೆ ಈ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಅಥವಾ ಅನುಭವ ಏನಾದರೂ ಆಯಿತು ಅಂದರೆ ಮತ್ತೊಮ್ಮೆ ರೋಡಿಗಿಳಿಯೋದಕ್ಕೆ ಅವ್ರು 100 ಬಾರಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ಪೊಲೀಸ್ ಇಲಾಖೆ ಈ ವಿಚಾರವನ್ನು ತೀರಾ ಗಂಭೀರವಾಗಿ ತೆಗೆದುಕೊಂಡು ಈ ಪುಂಡರನ್ನ ಹುಟ್ಟಡಗಿಸುವಂಥ ಕೆಲಸ ಅಥವಾ ಮಟ್ಟ ಹಾಕುವಂಥ ಕೆಲಸ ಮಾಡಲೇಬೇಕು. ಇಲ್ಲ ಅಂತ ಆಗಿಬಿಟ್ರೆ ಫ್ಯಾಮಿಲಿ ಸಮೇತ ನೀವು ರಸ್ತೆಯಲ್ಲಿ ಓಡಾಡೋದು ಬಹಳ ಕಷ್ಟ. ಈ ಘಟನೆ ಏನು ಅಂತ ಮೊದಲಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ ಬಳಿಕ ಈ ರೋಡ್ ರೇಜ್ ವಿಚಾರಕ್ಕೆ ಬರ್ತೀನಿ. ಈ ಘಟನೆ ಏನಪ್ಪಾ ಅಂದ್ರೆ ಕೋರಮಂಗಲದಲ್ಲಿ ನಡೆದಿರುವಂತಹ ಘಟನೆ ಇದು. ಡಿಸೆಂಬರ್ 28ನೇ ತಾರೀಕು ಮಧ್ಯಾಹ್ನದ ಸುಮಾರಿಗೆ ನಡೆದಂತ ಇನ್ಸಿಡೆಂಟ್ ಇದು. ಬಹಳ ದಿನಗಳಾದ ನಂತರ ಈ ವಿಡಿಯೋ ವೈರಲ್ ಆಗೋದಕ್ಕೆ ಶುರುವಾಗಿದೆ. ಥರ್ಡ್ ಐ ಡ್ಯೂಡ್ ಎನ್ನುವಂತ ಟ್ವಿಟರ್ ಪೇಜ್ನಲ್ಲಿ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ. ಅದಾದ ಬಳಿಕ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಾಕಷ್ಟು ಚರ್ಚೆಯನ್ನು ಕೂಡ ಹುಟ್ಟು ಹಾಕುವಂತೆ ಮಾಡಿದೆ. ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ಬಿತ್ತರಿಸಿದ್ದಾರೆ. ಅಲ್ಲಿ ಏನಾಗಿದೆ ಅಂದ್ರೆ, ಓರ್ವ ಕ್ಯಾಬ್ ಚಾಲಕನ ಜೊತೆಗೆ ಯಾವುದೋ ವಿಚಾರಕ್ಕೆ ಸಣ್ಣ ಕಿರಿಕಾದ ಹಾಗೆ ಕಾಣಿಸ್ತಾ ಇದೆ. ಬೆಂಗಳೂರಿನ ರಸ್ತೆ ಅಂದಾಗ ಈ ರೀತಿಯಾದಂಥ ಸಣ್ಣ ಪುಟ್ಟ ಕಿರಿಕ್ ಮಾಮೂಲಿ. ಒಮ್ಮೊಮ್ಮೆ ವೆಹಿಕಲ್ಗಳಿಗೆ ಟಚ್ ಆಗಿಬಿಡುತ್ತೆ. ಟ್ರಾಫಿಕ್ನಲ್ಲಿ ನಿಂತಾಗ ಯಾರೋ ಎದುರುಗಡೆ ನಿಂತಿದ್ದಾರೆ, ಅಡ್ಡ ನಿಂತಿದ್ದಾರೆ ಅನ್ನೋ ಆ ಕಾರಣಕ್ಕೆ ಕಿರಿಕ್ ಆಗ್ತಿರುತ್ತೆ. ಹಿಂಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಕಿರಿಕಾಗೋದು ಸರ್ವೇ ಸಾಮಾನ್ಯ. ಆ ಸಣ್ಣ ಪುಟ್ಟ ಕಿರಿಕನ್ನ ಇನ್ನೊಂದು ಹೆಜ್ಜೆ ಮುಂದೆ ತಗೊಂಡು ಹೋಗೋದು ಯಾರಪ್ಪ ಅಂದ್ರೆ ಈ ಪುಂಡರು, ಈ ಕಿಡಿಗೇಡಿಗಳು. ಒಂದು ಕಡೆಯಿಂದ ಈ ಕಿಡಿಗೇಡಿಗಳ ಕಾಟ, ಈ ಬೈಕ್ ವೀಲಿಂಗ್ ಅನ್ನ ಮಾಡ್ಕೊಂಡು ಬರ್ತಾರೆ. ಕೇವಲ ಅವ್ರ ಪ್ರಾಣ ಹೋಗೋದು ಮಾತ್ರ ಅಲ್ಲ, ಪಕ್ಕದಲ್ಲಿದ್ದಂಥವರಿಗೂ ಕೂಡ ಭಯ ಹುಟ್ಟಿಸುವಂತ ಕೆಲಸ. ಮತ್ತೊಂದು ವಿಪರೀತ ಸ್ಪೀಡಲ್ಲಿ ಹೋಗ್ಬಿಡೋದು. ನಾವು ವೆಹಿಕಲ್ ಪಾಸ್ ಆಗ್ತಿರ್ತೀವಿ ಅಂತ ಇಟ್ಕೊಳ್ಳಿ, ಹಿಂಗೆ ಅಂತೇಳಿ ವಿಪರೀತ ಸ್ಪೀಡಲ್ಲಿ ಹೋಗ್ಬಿಡೋದು, ಇನ್ನೊಬ್ರು ಅಪಘಾತ ಆಗುವ ರೀತಿಯಲ್ಲಿ ಮಾಡಿಬಿಡೋದು. ಮತ್ತೊಂದು ಈ ರೋಡ್ ರೇಜ್ ಪ್ರಕರಣಗಳು. ಸಣ್ಣದಾಗಿ ಏನಾದರೂ ಅವರ ವೆಹಿಕಲ್ಸ್ಗೆ ಟಚ್ ಆಗುವ ಹಾಗಿಲ್ಲ, ಅಥವಾ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಆದಾಗ ನಾವು ಅವ್ರಿಗೆ ಪ್ರತಿಕ್ರಿಯೆನೂ ಕೂಡ ಕೊಡುವ ಹಾಗಿಲ್ಲ. ಯಾಕಪ್ಪ ಹಿಂಗೆ ಮಾಡಿದೆ, ಏನಪ್ಪ ನಿನ್ನ ಹಣೆ ಬರ, ಈ ರೀತಿಯಾಗಿಯೂ ಕೂಡ ಪ್ರತಿಕ್ರಿಯೆನ ಕೊಡುವ ಹಾಗಿಲ್ಲ. ಅಷ್ಟು ಪ್ರತಿಕ್ರಿಯೆನ ಕೊಡ್ತಾ ಇದ್ದ ಹಾಗೆ ಅಟ್ಯಾಕ್ ಶುರು ಮಾಡ್ಕೊಂಡೇ ಬಿಡ್ತಾರೆ. ಇಲ್ಲಾಗಿದ್ದು ಕೂಡ ಅಷ್ಟೇ. ಆ ಕ್ಯಾಬ್ ಚಾಲಕ ಒಂದು ಮುಂದೆ ಬಂದು ಸಿಗ್ನಲ್ ನಿಂತ್ಕೊಳ್ತಾ ಇದ್ದ ಹಾಗೆ ಡೋರ್ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಡೋರನ್ನು ಗಟ್ಟಿಯಾಗಿ ಕಿತ್ತಾಕೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಎಷ್ಟೇ ಡೋರನ್ನು ಗಟ್ಟಿಯಾಗಿ ಎಳೆದ್ರೂ ಕೂಡ ಆ ಡೋರ್ ಓಪನ್ ಆಗೋದಿಲ್ಲ. ತಪ್ಪಿ ಡೋರ್ ಓಪನ್ ಆಗಿದ್ರೆ ಡ್ರೈವರ್ ಕತೆ ಏನು? ನನ್ನ ಪ್ರಕಾರ ಮುಖ ಮೂತಿ ನೋಡದೆ ಚಚ್ ಹಾಕಿಬಿಡ್ತಿದ್ರು ಅಂತ ಕಾಣುತ್ತೆ ಈ ಹುಡುಗರು, ಈ ಪುಂಡ್ರು, ಈ ರಾಕ್ಷಸರು, ಈ ಪುಡಿಗಳು, ಈ ಪುಡಿ ಕಿಡಿಗೇಡಿಗಳು, ಇಂಥವರೆಲ್ಲರೂ ಕೂಡ. ಅದಾದ ಬಳಿಕ ನಾನು ಇತ್ತೀಚೆಗೆ ಬಾನೆಟ್ ಮೇಲೆ ಹತ್ತಿ ಆ ಗ್ಲಾಸ್ ಒಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದು ನಾನು ಇತ್ತೀಚೆಗೆ ನೋಡಿರಲಿಲ್ಲ. ನನ್ನ ಪ್ರಕಾರ ಫಸ್ಟ್ ಟೈಮ್ ಅನ್ಸುತ್ತೆ ಬೆಂಗಳೂರಿನಲ್ಲಿ. ಬೇರೆ ರೀತಿಯಲ್ಲಿ ಏನೇನೋ ಪ್ರಯತ್ನವನ್ನ ಪಟ್ಟಿದ್ದಾರೆ ಬಿಡಿ. ಡೋರ್ ಕಿತ್ತಾಕೋದಿಕ್ಕೆ ಅಥವಾ ವಿಂಡೋವನ್ನು ಇಳಿಸಿದಾಗ ಬಂದು ಆವಾಜ್ ಹಾಕೋದು. ಈ ಹಿಂದೆ ಒಂದು ಫ್ಯಾಮಿಲಿಗೆ ಆ ರೀತಿಯಾಗಿ ಮಾಡಿದ್ರು, ಕಾರಲ್ಲಿ ಮಗು ಇದ್ದಂಥ ಸಂದರ್ಭದಲ್ಲೂ ಕೂಡ ಇಂಥದ್ದೆಲ್ಲವನ್ನು ಕೂಡ ನೋಡಿದ್ವಿ. ಇಲ್ಲಿ ಏನ್ರಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಆ ಕಾರ್ನ ಬಾನೆಟ್ ಮೇಲೆ ಹತ್ತಿ ಮುಂದ್ಗಡೆ ಆ ಗ್ಲಾಸ್ ಇರುತ್ತೆ ನೋಡಿ, ಅದನ್ನು ಒದೆಯಕ್ಕೆ ಟ್ರೈ ಮಾಡ್ತಾರೆ, ಪುಡಿ ಮಾಡೋದಿಕ್ಕೆ. ಯಾಕೆ ಹಿಂಗಾಗ್ತಿದ್ದಾರೆ ಇವ್ರಿಗೆ? ಯಾರು ಭಯವೂ ಕೂಡ ಇದ್ದ ಹಾಗಿಲ್ಲ. ಏನಾಗ್ತಿದೆ ನಮ್ಮ ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಈಗ. ಅಂದ್ರೆ ಒಂದು ಪುಂಡರು ಬಂದು ಡೋರ್ ಎಳಿತಾರೆ, ಈ ಬಾನೆಟ್ ಅನ್ನ ಹತ್ತಿ ಆವಾಜ್ ಹಾಕ್ತಾರೆ, ಬಾನೆಟ್ ಅನ್ನ ಹತ್ತಿ ಕಾರಿನ ಗ್ಲಾಸ್ ಅನ್ನ ಪುಡಿ ಮಾಡೋದಕ್ಕೆ ಟ್ರೈ ಮಾಡಿಬಿಡ್ತಾರೆ. ಅಂದ್ರೆ ಇವರಿಗೆ ನಮ್ಮ ಪೊಲೀಸರ ಬಗ್ಗೆ ಯಾವ ಆತಂಕವೂ ಕೂಡ ಇಲ್ಲ. ನಮ್ಮ ಪೊಲೀಸರ ಬಗ್ಗೆ ಇವರಿಗೆ ಸಣ್ಣ ಭಯವೂ ಕೂಡ ಇಲ್ಲ. ಏನು ಮಾಡಿದ್ರು ನಡೆಯುತ್ತೆ ಎನ್ನುವಂತ ಮನಸ್ಥಿತಿ ಇವ್ರದಿಂದ ಹಾಗೆ ಕಾಣಿಸ್ತಾ ಇದೆ. ಪಕ್ಕದ ಕಾರಿನ ಡ್ಯಾಶ್ ಕ್ಯಾಮ್ನಲ್ಲಿ ಈ ವಿಡಿಯೋ ರೆಕಾರ್ಡ್ ಆಗಿದೆ. ಅಲ್ಲೇನು ರೆಕಾರ್ಡ್ ಆಗಿಲ್ಲ ಅಂದ್ರೆ ಇನ್ಸಿಡೆಂಟ್ ಒಂದು ಬೆಳಕಿಗೆ ಬರ್ತಾ ಇರಲಿಲ್ಲ.
ಈಗ ಬೆಳಕಿಗೆ ಬಂದ ಕಾರಣಕ್ಕೆ ಬಹಳ ಚರ್ಚೆ ಆಗ್ತಿದೆ. ಪೊಲೀಸರು ಯಾರು ಅಂತ ಗುರ್ತು ಹಿಡಿಬೇಕು, ಸರಿಯಾಗಿ ಇವ್ರಿಗೆ ಪಾಠ ಕಲಿಸುವಂತ ಕೆಲಸವನ್ನ ಮಾಡಬೇಕು. ಬರೀ ಪಾಠ ಕಲಿಸೋದು ಮಾತ್ರ ಅಲ್ಲ, ಅವ್ರಿಗೆ ಯಾವ ರೀತಿಯಾಗಿ ಪಾಠ ಕಲಿಸಿದ್ವಿ ಅಂತ ನೀಟಾಗಿ ಒಂದು ವಿಡಿಯೋ ಮಾಡಿ ಬೆಂಗಳೂರಿನ ಪೊಲೀಸರ ಫೇಸ್ಬುಕ್ ಪೇಜ್ ಇದೆ, ಟ್ವಿಟರ್ ಪೇಜ್ ಇದೆ, ಇನ್ನು ಬೇರೆ ಬೇರೆ ಪೇಜ್ಗಳಲ್ಲೂ ಕೂಡ ಇದೆ, ಅದ್ರಲ್ಲಿ ಅಪ್ಲೋಡ್ ಮಾಡಬೇಕು. ಹೆಂಗ್ ಪಾಠ ಕಲಿಸಿದ್ವಿ, ಹೆಂಗ್ ಕಾಲು ಮುರಿದ್ವಿ, ಹೆಂಗ್ ಕೈ ಮುರಿದ್ವಿ, ಹೆಂಗ್ ಮುಖಾಮುತ್ತಿ ನೋಡದೆ ಅವ್ರಿಗೆ ಸರಿಯಾಗಿ ಕೊಟ್ವಿ ಅನ್ನೋದನ್ನ, ಯಾಕಂದ್ರೆ ನಿಂತವ್ರಿಗೆ ಹಂಗೆ ಮಾಡಬೇಕು, ಕೊಟ್ವಿ ಅನ್ನೋದನ್ನ ನೀಟಾಗಿ ವಿಡಿಯೋ ಮಾಡಿ ಫೇಸ್ಬುಕ್ ಪೇಜ್ನಲ್ಲೋ ಟ್ವಿಟರ್ ಪೇಜ್ನಲ್ಲೋ ಹಾಕಬೇಕು. ಆಗ ಮಾತ್ರ ಇಂಥ ಪುಂಡ್ರು ಸ್ವಲ್ಪ ಮಟ್ಟಿಗೆ ಹುಷಾರಾಗಿರ್ತಾರೆ. ಅಯ್ಯೋ, ನಾವು ಇಂಥದ್ದು ಮಾಡಿಬಿಟ್ರೆ ಪೊಲೀಸರು ನಮ್ಮನ್ನು ಗಮನಿಸ್ತಿದ್ದಾರೆ, ಏನು ಬೇಕಾದ್ರೂ ಆಗ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಕ್ಯಾಮ್ರಾ ಇರುತ್ತೆ, ಕಾರಲ್ಲಿ ಡ್ಯಾಶ್ ಕ್ಯಾಮ್ರಾ ಇರುತ್ತೆ, ಇಂಥದ್ದೆಲ್ಲವನ್ನೂ ಕೂಡ ಯೋಚನೆ ಮಾಡ್ತಾರೆ. ಇಲ್ಲ ಅಂತಾದ್ರೆ ಇವ್ರು ಯಾರಿಗೂ ಭಯ ಪಡೋದಿಲ್ಲ ರೀ, ಯಾರಿಗೂ ಹೆದರೋದಿಲ್ಲ. ಬೇಕಾಬಿಟ್ಟು ವೀಲಿಂಗ್ ಮಾಡೋದು, ರೋಡ್ ರೇಜ್ ಮಾಡೋದು, ಸಿಕ್ತವ್ರಿಗೆ ಆವಾಜ್ ಹಾಕೋದು, ಮನಸ್ಸಿಗೆ ಬಂದಾಗ ವರ್ತನೆ ತೋರೋದು, ಮನಸ್ಸಿಗೆ ಬಂದಾಗ ಗಾಡಿನ ಓಡಿಸೋದು, ಇನ್ನೊಬ್ರು ಅಪಘಾತ ಕಾರಣ ಆಗೋದು, ಇಂಥದ್ದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಇಂಥ ಪ್ರಕರಣ ದಿನೇ ದಿನೇ ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಿಲ್ಲ, ದಿನೇ ದಿನೇ ಜಾಸ್ತಿ ಆಗ್ತಿದೆ. ಯಾಕೆ ಜಾಸ್ತಿ ಆಗ್ತಿದೆ ಅಂದ್ರೆ ಬೆಂಗಳೂರಿನ ಪೊಲೀಸರ ಬಗ್ಗೆ ಇವ್ರು ಯಾರಿಗೂ ಕೂಡ ಸ್ವಲ್ಪವೂ ಆತಂಕ ಇಲ್ಲ, ಸ್ವಲ್ಪವೂ ಭಯ ಇಲ್ಲ ಅಂತಾನೆ ಅರ್ಥ. ಇದು ಒಂದು ಇನ್ಸಿಡೆಂಟ್ ಆಯ್ತಾ. ಈಗ ಎರಡನೇ ವಿಡಿಯೋವನ್ನ ಗಮನಿಸಿ. ಬಂಧುಗಳು, ಈ ವಿಡಿಯೋ ನೋಡಿದ್ರೆ ಇದು ಹೆಬ್ಬಾಳದ ಭೂಪಸಂದ್ರದಲ್ಲಿ 1ನೇ ತಾರೀಕು ನಡೆದಂಥ ಘಟನೆ. ಭೂಪಸಂದ್ರದಲ್ಲಿ 1ನೇ ತಾರೀಕು ನಡೆದಂಥ ಇನ್ಸಿಡೆಂಟ್ ಇದು. ಬೇಕರಿ ಒಂದಕ್ಕೆ ಒಂದಷ್ಟು ಪುಂಡ್ರು ಬರ್ತಾರೆ. ಬೇಕರಿಗೆ ಬರ್ತಾ ಇದ್ದ ಹಾಗೆ ಸಿಗರೇಟ್ ಏನೋ ಸೇರ್ತಾರೆ. ಅದಾದ ಬಳಿಕ ಹಣ ಕೊಡೋದಕ್ಕೆ ನಿರಾಕರಿಸ್ತಾರೆ. ಬೇಕರಿಯವರು ಸಹಜವಾಗಿ ಬಂಡವಾಳ ಹಾಕಿರ್ತಾರೆ, ಶ್ರಮ ಹಾಕಿರ್ತಾರೆ, ದುಡ್ಡು ಕೇಳ್ತಾರೆ. ಬಾಣಯ್ಯ ದುಡ್ಡು ಕೊಡಪ್ಪ, ನಿಮ್ಗೆ ಸಿಗರೇಟ್ ತಗೊಂಡಿಲ್ಲ ಅಂತ ಹೇಳಿ ಅಷ್ಟಕ್ಕೆ ಆತ ಕೆರಳು ನಿಂತು ಬಿಡ್ತಾನಪ್ಪ. ಏನು ನನ್ನ ಹತ್ರನೇ ದುಡ್ಡು ತಗೊಳ್ತೀಯ ನೀನು ಅಂತ ಹೇಳಿ. ನಾನು ಕಣ್ಣಾರೆ ಕಂಡಿದ್ದ ಒಂದು ಇನ್ಸಿಡೆಂಟ್ ಆರ್ಟಿ ನಗರದಲ್ಲಿ. ಒಂದು ಟೈಮಲ್ಲಿ ನಾವು ಅಲ್ಲಿ ಮನೆ ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ನಮ್ಮ ಮನೆ ಎದುರುಗಡೆ ಬೇಕರಿಲಿ ಇಂಥದ್ದೇ ಆಗಿಬಿಟ್ಟಿತ್ತು. ಆಗೆಲ್ಲ ಸ್ಥಳೀಯರೆಲ್ಲರೂ ಕೂಡ ಒಟ್ಟಾದಂಥ ಕಾರಣಕ್ಕಾಗ ಪುಂಡ್ರ ಹೆಡೆಮುರಿ ಕಟ್ಟೋದಕ್ಕೆ ಸಾಧ್ಯ ಆಯಿತು. ನಾನು ಹೇಳೋದು ಅಷ್ಟೇ, ಪ್ರತಿ ಇನ್ಸಿಡೆಂಟ್ಗಳಲ್ಲೂ ಕೂಡ ಅಷ್ಟೇ. ಈ ಬೇಕರಿಗೆ ಬಂದು ಯಾರಾದರೂ ಪುಡಿ ರೋಡಿಗಳ ಅಟ್ಟಹಾಸ ಮೆರೆತಿದ್ದಾರೋ ಅಥವಾ ರೋಡಲ್ಲಿ ಏನಾದರೂ ರೋಡ್ ರೇಜ್ ಏನಾದರೂ ಆಗ್ತಿದೆ ಅಂದಾಗ ಸುತ್ತಮುತ್ತ ಇದ್ದವ್ರು ಎಲ್ಲರೂ ಒಟ್ಟಾಗ್ಬಿಡ್ಬೇಕು, ಎಲ್ಲರೂ ಒಟ್ಟಾಗಿ 4 ತದಕಬೇಕು. ಆಗಲೇ ಇಂಥವ್ರೆಲ್ಲರೂ ಕೂಡ ಸ್ವಲ್ಪ ಹೆದರ್ಕೊಳ್ತಾರೆ, ಸ್ವಲ್ಪ ಎಚ್ಚೆತ್ಕೊಳ್ತಾರೆ. ಇಲ್ಲ ಅಂತಂದ್ರೆ ಇಂಥವ್ರ ಕಾಟ ಜಾಸ್ತಿ ಆಗೋಗ್ಬಿಡುತ್ತೆ. ಅದರಲ್ಲೂ ಕೂಡ ಈ ಬೇಕರಿಯವ್ರಿಗಂತೂ ವಿಪರೀತ ಕಾಟ ರೀ. ಬರೋದಲ್ಲಿ ಏನಾದರೂ ತಿನ್ನೋದು, ಸಿಗರೇಟ್ ಸೇದೋದು, ಟೀ ಕುಡಿಯೋದು, ಆಮೇಲೆ ದುಡ್ಡು ಕೊಡದೆ ವಾಪಸ್ ಹೋಗೋದು. ಯಾರು ಕೇಳಿದ್ರೆ ನಾವು MLA ಹುಡುಗರು, ನಾವು ಕಾರ್ಪೊರೇಟರ್ ಹುಡುಗರು, ನಾವು ಇನ್ನೇ ಯಾರೋ ಪುಡಿ ರೌಡಿಗಳ ಹೆಸರು ಹೇಳೋದು, ನೋಡಿ ನಾವು ಇಂಥ ರೌಡಿಗಳ ಹುಡುಗರು, ನಾವು ಅವ್ರ ಹುಡುಗರು ಇವ್ರ ಹುಡುಗರು ಅಂತೇಳಿ ಅಲ್ಲಿ ವಿಪರೀತ ಕಾಟ ಕೊಟ್ಬಿಡೋದು. ಕೊನೆಯದಾಗಿ ಅವರೇನಾದರೂ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರೆ ಅವ್ರಿಗೆ ಹಿಂದೆ ಮುಂದೆ ನೋಡೋದಿಲ್ಲ, ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ಹಿಂಗೆ ಮಾಡ್ತಾರೆ? ಯಾಕೆ? ಇವ್ರಿಗೆ ಪೊಲೀಸರ ಬಗ್ಗೆ ಭಯ ಇಲ್ಲ. ಇವರೆಲ್ಲ ಯಾರ್ದೋ MLA ಹುಡುಗರಾಗಿರ್ತಾರೆ, ಆ MLA ಜೈಕಾರ ಹಾಕೋ ಹುಡುಗರಾಗಿರ್ತಾರೆ, ಅಥವಾ ಕಾರ್ಪೊರೇಟರ್ಗಳು ಹುಡುಗರಾಗಿರ್ತಾರೆ. ಹೀಗಾಗಿ ಯಾರ ಭಯವೂ ಕೂಡ ಇಲ್ಲ. ಹೋಗೋದು ನಾವು MLA ಹುಡುಗರು, ಕಾರ್ಪೊರೇಟರ್ ಹುಡುಗರು ಅಂತೇಳಿ ಮನಸ್ಸಿಗೆ ಬಂದಾಗ ವರ್ತನೆ ತೋರೋದು. ಇದು ಒಂದಾದ್ರೂ ಓಕೆ. ಇನ್ನೊಂದು ಕಡೆಯಿಂದ ಹಫ್ತಾ ವಸೂಲಿ ಮಾಡೋದಕ್ಕೂ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಪಾಪ ಈ ಬೇಕರಿಯವರಿಗೆ ಒಂದು ಕಡೆಯಿಂದ ಈ ಪೊಲೀಸರು ಬಂದು ಹಫ್ತಾ ವಸೂಲಿ ಮಾಡೋದು, 10 ರೂಪಾಯಿ ಕೊಡು, 20 ರೂಪಾಯಿ ಕೊಡು, 30 ರೂಪಾಯಿ ಕೊಡು ಅಂತ ಹೇಳಿ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಕಿತ್ಕೊಂಡು ಹೋಗೋದು. ಈ ಪೊಲೀಸರೇ ಒಂದು ಕಡೆಯಿಂದ ಪುಡಿ ರೌಡಿಗಳ ರೀತಿಯಲ್ಲಿ ವರ್ತಿಸೋದು. ಮತ್ತೊಂದು ಕಡೆಯಿಂದ MLA ಹುಡುಗರು, ಕಾರ್ಪೊರೇಟರ್ ಹುಡುಗರು ಅಂತೇಳಿ ಬಂದು ಇವ್ರು ಹಫ್ತಾ ವಸೂಲಿ ಮಾಡೋದು. ಮತ್ತೊಂದು ಕಡೆಯಿಂದ ಯಾರೋ ರೌಡಿಗಳ ಹೆಸರು ಹೇಳೋದು, ಒಂದು 4-5 ಜನ ರೌಡಿಗಳಿದಾರಲ್ಲ ಗೊತ್ತಲ್ಲ ನಿಮಗೆ, ಅವ್ರ ಹೆಸರು ಹೇಳೋದು, ಅವ್ರ ಹೆಸರು ಹೇಳಿ ಬಂದು ಹಫ್ತಾ ವಸೂಲಿ ಮಾಡೋದು. ಹೀಗೆ ಮಾಡಿದ್ರೆ ಬೆಂಗಳೂರಲ್ಲಿ ಹೆಂಗ್ರಿ ಬಿಸ್ನೆಸ್ ಮಾಡೋಕ್ಕಾಗತ್ತೆ? ನಮ್ದೇ ಒಂದು ಉದಾಹರಣೆ ಇದೆ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಸೊರಬ ಕಡೆಯ ಫ್ರೆಂಡು. ಆತ ಇಲ್ಲಿ ಯಾವುದೋ ಒಂದು ಸರ್ಕಲ್ ಬೇಕರಿ ನಡೆಸ್ತಾ ಇದ್ದ. ಆತ ಬೇಕರಿ ಬಹಳ ಚೆನ್ನಾಗಿ ನಡೀತಾ ಇತ್ತು. ಕೊನೆಗೆ ಆತ ಬೇಕರಿ ನಿಲ್ಲಿಸ್ಬಿಟ್ಟ. ಯಾಕೆ ಮಗ ಬೇಕರಿ ನಿಲ್ಲಿಸ್ತಾ ಕೇಳಿದ್ರೆ, ಹಫ್ತಾ ಕೊಡೋಕ್ಕಾಗ್ತಿಲ್ಲ ನನಗೆ ಅಂತ ಆ ಮಾತನ್ನು ಹೇಳ್ತಾ ಇದ್ದ ಆತ. ನಾನು ದುಡಿಯೋದು ದಿನಕ್ಕೆ 1,000 ರೂಪಾಯಿ ಆದರೆ ಅದ್ರಲ್ಲಿ 500-600 ರೂಪಾಯಿ ಹಫ್ತಾಗೆ ಹೋಗ್ಬಿಟ್ರೆ ನಾನು ಕರೆಂಟ್ ಬಿಲ್ ಎಲ್ಲಿ ಕಟ್ಟೋಣ, ವಾಟರ್ ಬಿಲ್ ಎಲ್ಲಿ ಕಟ್ಟೋಣ, ಅಂಗಡಿ ಬಾಡಿಗೆ ಹೆಂಗೆ ಕಟ್ಟೋಣ, ನಾನು ಅಂಗಡಿ ಹೆಂಗೆ ನಡೆಸೋಣ ಅಂತ ಆತ ಪ್ರಶ್ನೆ ಮಾಡ್ತಾ ಇದ್ದ. ಯಾರು ಇವರೆಲ್ಲರಿಗೂ ಕೂಡ ರಕ್ಷಣೆ ಕೊಡಬೇಕಾದವರು? ಬೆಂಗಳೂರು ಪೊಲೀಸರು. ಪೊಲೀಸರು ಏನು ಮಾಡ್ತಿದ್ದಾರೆ? ಹೊಯ್ಸಳ ಗಾಡಿ ಹಾಕೊಂಡು ಅವರೇ ಹಫ್ತಾ ವಸೂಲಿ ಮಾಡ್ತಿದ್ದಾರೆ. ಇನ್ನು ಈ ಬೇಕರವರಿಗೆ ರಕ್ಷಣೆ ಕೊಡೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಹೇಳಿ? ಒಟ್ಟಾರೆಯಾಗಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಪೊಲೀಸರು ಎಚ್ಚೆತ್ತುಕೊಳ್ಬೇಕಾಗತ್ತೆ, ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ, ಹೆಡೆಮುರಿ ಕಟ್ಟಬೇಕಾಗತ್ತೆ. ಯಾರ ಹತ್ರ ರಕ್ಷಣೆ ಕೇಳಬೇಕು ಗೊತ್ತಿಲ್ಲ. ಪೊಲೀಸರೇ ಹಫ್ತಾ ವಸೂಲಿ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಇನ್ನು ಪೊಲೀಸರ ಹತ್ರ ಬಂದು ನಾವು ರಕ್ಷಣೆ ಕೇಳೋದು ಸಾಧ್ಯ ಆಗುತ್ತಾ? ನೋಡಿ ಯಾರೋ ಹುಡುಗರು ಬರ್ತಿದ್ದಾರೆ, ಹಫ್ತಾ ವಸೂಲಿ ಮಾಡ್ತಿದ್ದಾರೆ, ಒಂದು ಪುಕ್ಸಟೆ ತಿನ್ಕೊಂಡು ಹೋಗ್ತಿದ್ದಾರೆ ಅಂತ. ಎಷ್ಟೋ ಬೇಕರಿಗಳಲ್ಲಿ ಪೊಲೀಸರು ಪುಕ್ಸಟೆ ತಿಂದ್ಕೊಂಡು ಹೋಗೋದು, ಪುಕ್ಸಟೆ ದಮ್ಮು ಹೊಡೆದು ಹೋಗೋದು, ಪುಕ್ಸಟೆ ಟೀ ಕುಡಿದು ಹೋಗೋದು ನಾನು ಕೂಡ ನೋಡಿದ್ದೇನೆ. ಹೀಗಾಗಿಬಿಟ್ರೆ ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ಅಂಗಡಿ ನಡೆಸೋದು, ಬೇಕರಿ ನಡೆಸೋದು ಬಹಳ ಕಷ್ಟ ಆಗಿಬಿಡುತ್ತೆ. ದಿನಸಿ ಅಂಗಡಿ ಇನ್ನೊಂದು ಮಗದೊಂದಕ್ಕಾದ್ರೂ ಆಪರಿಯಾದಂಥ ಸಮಸ್ಯೆ ಆಗಲ್ಲ. ಮೇನ್ ಸಮಸ್ಯೆ ಆಗೋದೇ ಈ ಬೇಕರಿ ಅವರಿಗೆ. ಯಾಕಂದ್ರೆ ಅಲ್ಲಿ ಬಂದು ಸಿಗರೇಟ್ ಹೊಡೆತ ಅಡ್ಡ ಹಾಕೊಂಡು ಕುತ್ಕೊಂಡು ಬಿಡ್ತಾರಲ್ಲ, ಅವರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಹಿಂಗಾಗ್ಬಿಟ್ರೆ ಹಳ್ಳಿ ಕಡೆಯಿಂದ ಬಂದು ಬೆಂಗಳೂರಲ್ಲೇನೋ ಬದುಕು ಕಟ್ಕೊಳ್ಳೋಣ, ಬೆಂಗಳೂರಲ್ಲೇನೋ ಒಂದು ಸಣ್ಣ ಪುಟ್ಟ ವ್ಯವಹಾರ ಮಾಡೋಣ, ಈ ಬೀಡ ಅಂಗಡಿಯವ್ರಿಗೊಂದು ಸಮಸ್ಯೆ, ಇಂಥದ್ದು ಮಾಡೋಣ ಅಂದ್ಬಿಟ್ರೆ ಬಹಳ ಕಷ್ಟ. ಯಾರಿಗೆ ಧೈರ್ಯ ಸಾಲತ್ ಹೇಳಿ?
ಈ ರೀತಿಯಾಗಿ ಬಂದು ಹೊಡೆಯೋದು ಎಲ್ಲ ಮಾಡ್ತಾ ಇದ್ರೆ ಈ ಹೊಡೆದವನಲ್ಲ ಇವನು ಆರಾಮಾಗಿರ್ತಾನೆ. ಯಾಕಂದ್ರೆ ಇವನು ಯಾವುದೋ ಈ ಪುಡಿ ಲೀಡರ್ಗಳ ಪುಡಿ ಸೇವಕ ಆಗಿರ್ತಾನೆ ಇವನು. ಹೀಗಾಗಿ ಇವನಿಗೆ ಯಾವ ಆತಂಕವೂ ಇಲ್ಲ. ನಾವು ಇಲ್ಲಿ ಬಾಯಿ ಬಡ್ಕೋಬೇಕು ಬಿಟ್ರೆ ಯಾವ ಕ್ರಮನೂ ಆಗಲ್ಲ, ಮಣ್ಣು ಆಗಲ್ಲ. ಏನು ಹೇಳಬೇಕೋ ಗೊತ್ತಿಲ್ಲ. ನಾನು ಹೇಳೋದು ಇಷ್ಟೇ, ಇದಕ್ಕಿರೋದು ಒಂದೇ ಪರಿಹಾರ. ಇಲ್ಲಿ ಯಾವುದೋ ಒಂದು ಬೇಕರಿಲಿ ಬಂದು ಪುಡಿ ರೌಡಿಗಳ ಅಟ್ಟಹಾಸ ಮೆರೆತಿದ್ದಾರೆ ಅಂದಾಗ ಅಕ್ಕಪಕ್ಕದ ಅಂಗಡಿಯವರು ಸುಮ್ಮನೆ ಕೂತ್ಕೊಂಡ್ರೆ ನಾಳೆ ನಿಮ್ಮ ಬುಡಕ್ಕೂ ಬರುತ್ತೆ. ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ, ದಯವಿಟ್ಟು ಪ್ರಶ್ನೆ ಮಾಡೋದು ಕಲ್ತ್ಕೊಳ್ಳಿ. ದಯವಿಟ್ಟು ಕನಿಷ್ಠ ವಾಯ್ಸ್ ರೈಸ್ ಮಾಡಿ, ಹೋಗಿ ಅವರಿಗೆ ಹೊಡಿರಿ ಅಥವಾ ಕಾಲರ್ ಪಟ್ಟಿ ಹಿಡಿದು ಪ್ರಶ್ನೆ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ. ದಯವಿಟ್ಟು 4 ಜನ ಒಗ್ಗಟ್ಟಾಗಿ ಇಂಥವರೆಲ್ಲ ಬಂದು ಸೇರ್ಕೊಂಡಾಗ ಹಾಗೆ ಸ್ವಲ್ಪ ಮಟ್ಟಿಗೆ ಭಯ ಇರುತ್ತೆ. ಇಲ್ಲ ಪಕ್ಕದ ಅಂಗಡಿ ಅವನೆಲ್ಲ ಏನು ಬೇಕಾದ್ರೂ ಆಗಲಿ, ಏನೋ ಪಕ್ಕದ ಕಾನೂನಿಗೆ ಕಿರಿಕ್ ಆಗ್ತಿದೆ ಆಗಲಿ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಇವತ್ತು ಅವನಿಗೆ ಆಗಿದೆ, ನಾಳೆ ನಮ್ಮ ಬುಡಕ್ಕೆ ಬರುತ್ತೆ. ಒಂದು ವೇಳೆ ಒಟ್ಟಾರೆ ಏನಿಸುತ್ತೆ ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಾಳೆ ಇನ್ನೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.